ಗುಡ್ ಮಾರ್ನಿಂಗ್ ಎವ್ರಿವನ್. ಎಲ್ಲರೂ ಹೇಗಿದ್ದೀರಾ? ಮೊದಲನೇದಾಗಿ ಹ್ಯಾಪಿ ದೀಪಾವಳಿ ಎಲ್ರಿಗೂ. ಮಂಡೇ ಮಾರ್ನಿಂಗ್ 6:30 to 7 o'clock ಆಗ್ತಾ ಬಂತು ಟೈಮು. ಇವಾಗ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಮತ್ತು ಈ ಸ್ಯಾರಿ ಬಂದು ನಮ್ಮಮ್ಮಂದು. ನಾನು ಊರಿಗೆ ಹೋದಾಗ ಅಲ್ಲಿಂದ ತೊಗೊಬಂದೆ. ತುಂಬ ಇಷ್ಟ ಆಯಿತು ಈ ಕಲರು. ಹಾಕೊಳ್ಳೋಣ ಒಂದಿನ ಹಾಕೊಳ್ಳೋಣ ಅಂದ್ಬಿಟ್ಟು ತೊಗೊಬಂದಿದ್ದೆ. ಮತ್ತು ತುಂಬ ಜನ ಶನಿವಾರದಿಂದನೇ ಪೂಜೆಗಳನ್ನ, ಶಾಪ್ಗಳದ್ದು ಪೂಜೆಗಳಾಗಿರ್ಬೋದು, ಬೇರೆ ಎಲ್ಲ ಪೂಜೆಗಳನ್ನ ಶನಿವಾರದಿಂದನೇ ಸ್ಟಾರ್ಟ್ ಮಾಡಿದ್ದಾರೆ. ನಾವು ಇವತ್ತು ಮಾಡ್ತಾಯಿದ್ದೀವಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಮಂಡೇ ಇವತ್ತು ಮಾರ್ನಿಂಗ್ 7 o'clock ಆಗಿದೆ. ನಮ್ಮದು ಅಂಗಡಿನ ಪೂಜೆ ಮಾಡೋದಕ್ಕೆ ಅಂತ ನಾವು ಇವಾಗ ಶಾಪ್ ಹತ್ರ ಹೋಗ್ತಾ ಇದ್ದೀವಿ. ಅಂಗಡಿ ಪೂಜೆಗೋಸ್ಕರ ರೆಡಿ ಆಗ್ತಾ ಇರೋದು. ಅರ್ಲಿ ಮಾರ್ನಿಂಗ್ ಬೇಗನೆ ಎದ್ದಿದ್ವಿ 4 o'clockಗೆ. ಮನೆಯಲ್ಲಿ ಕೆಲಸ ಎಲ್ಲ ಮುಗೀತು. ಇವಾಗ ಮನೇಲಿ ಪೂಜೆನ ಬಂದ್ಬಿಟ್ಟು ಮಾಡೋಣ, ಬೇಗ ಅಂಗಡಿ ಪೂಜೆ ಮಾಡ್ಕೊ ಬಂದ್ಬಿಡೋಣ. ಟೈಮ್ 7:30 ಮೇಲೆ ಏನೋ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ರು ಅಂತ ಹಸ್ಬೆಂಡ್ ಹೊರಟಿದ್ದಾರೆ. ಇವಾಗ ಎಲ್ಲರೂ ರೆಡಿ ಆಗಿದ್ದೀವಿ. ನೋಡೋಣ ಅಲ್ಲಿಗೆ ಹೋದ್ಮೇಲೆ ಯಾವ ರೀತಿ ಆಗುತ್ತೆ. ನನಗೆ ವಿಡಿಯೋ ಮಾಡೋದಕ್ಕಾದ್ರೆ ಮಾಡ್ತೀನಿ, ಇಲ್ಲಾಂದ್ರೆ ಮನೆಗೆ ಬಂದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಈ ರೀತಿಯಾಗಿ ಹಬ್ಬಕ್ಕೆ ರೆಡಿ ಆಗಿದ್ದೀನಿ. ಇದು ಅಮ್ಮನ ಸ್ಯಾರಿ, ಆಲ್ಮೋಸ್ಟ್ ಒಂದು 20 years ಬ್ಯಾಕ್ದು ಇದು ಸ್ಯಾರಿ. ಬ್ಲೌಸ್ ಮಾತ್ರ ಇವಾಗ ರೆಡಿ ಮಾಡ್ಕೊಂಡಿರೋ ಅಂಥದ್ದು. ಓಕೆ ಫ್ರೆಂಡ್ಸ್, ಎಲ್ರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಒನ್ಸ್ ಅಗೇನ್. ಮತ್ತೆ ಅಮ್ಮ ಪಕ್ಕದಲ್ಲೇ ಸಗಣಿ ಸಿಕ್ತು ಅಂದ್ಬಿಟ್ಟು ತಗೊಬಂದು ಅವರು ಈ ಥರ ರೆಡಿ ಮಾಡಿ ಬಾಗಿಲು ಪೂಜೆ ಮಾಡಿದ್ರು ಅವರೇನೆ. ನಾ ಸ್ನಾನಕ್ಕೆ ಹೋಗಿ ಬರೋ ಅಷ್ಟರಲ್ಲಿ. ಇದನ್ನ ನಮ್ಮ ಕಡೆ ಹಳ್ಳಿ ಕಡೆ ಎಲ್ಲ ತಿಪ್ಪಮ್ಮ ಅಂತಾರೆ. ಮತ್ತೆ ತಿಪ್ಪೆಗಳಿಗೂ ಸಹ ಎಲ್ಲ ಕ್ಲೀನ್ ಮಾಡಿ ಈ ಹಬ್ಬದಲ್ಲಿ ಪೂಜೆ ಮಾಡ್ತಾರೆ. ಅದನ್ನ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಅಂತ. ನಮ್ಮ ಮನೆ ಮುಂದೆನೇ ಆ ಥರ ಎಲ್ಲ ಪೂಜೆಗಳು ಮಾಡ್ತಾರೆ. ಮನೆ ಮುಂದೆನೇ ಸ್ವಲ್ಪ ಡಿಸ್ಟೆನ್ಸಲ್ಲಿದೆ ತಿಪ್ಪೆಗಳೆಲ್ಲ. ಹಸು ಸಗಣಿ ಎಲ್ಲ ತಂದ್ಬಿಟ್ಟು ಅಲ್ಲಿ ಒಂದು ಸೈಡ್ ಹಾಕಿರ್ತಾರೆ. ವರ್ಷ ದೀಪಾವಳಿನಲ್ಲಿ ಪೂಜೆ ಮಾಡ್ತಾರೆ. ಸಿಟಿನಲ್ಲಿರೋರಿಗೆ ಸಾಮಾನ್ಯ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ, ಎಲ್ರಿಗೂ ಗೊತ್ತಿರುತ್ತೆ, ಸ್ವಲ್ಪ ಜನ ಗೊತ್ತಿರಲ್ಲ. ಓಕೆ ಫ್ರೆಂಡ್ಸ್, ಹಸ್ಬೆಂಡ್ ಬಂದರು ಕರ್ಕೊಂಡು ಹೋಗೋದಕ್ಕೆ ಅಂದ್ಬಿಟ್ಟು ಶಾಪ್ ಹತ್ರ. ಅಲ್ಲ ಅಮ್ಮ ಆಲ್ರೆಡಿ ಪೂಜೆ ಮಾಡಿ ಮುಗಿಸಿದ್ರಂತೆ, ಟೈಮ್ ಆಗೋಗಿದೆ ಅಂದ್ಬಿಟ್ಟು ನನ್ನ ಮಕ್ಕಳನ್ನ ಎಬ್ಬಿಸ್ಕೊಂಡು ರೆಡಿ ಮಾಡೋ ಅಷ್ಟರಲ್ಲಿ ಮಗನ ಮುಗಿಸಿದ್ರು. ಓಕೆ ಬನ್ನಿ ಫ್ರೆಂಡ್ಸ್, ಇಲ್ಲಿ ನಮ್ಮ ಮನೆ ಮುಂದೆ ಈ ತಿಪ್ಪೆಗಳು, ಕಸ ಹಾಕೋದು ತಿಪ್ಪೆಗಳನ್ನ ಯಾವ ರೀತಿ ರೆಡಿ ಮಾಡೋಗಿದ್ದಾರೆ ಅಂತ ತೋರಿಸ್ತೀನಿ. ಮತ್ತೆ ಆಮೇಲೆ ಪೂಜೆ ಮಾಡಬೇಕಾದ್ರೂ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಎಲ್ಲ ಗುಡಿಸ್ಬಿಟ್ಟು ಒಂದು ಕಡೆ ಒಟ್ಟಾಗಿ ಸೇರಿಸ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಹೋಗಿದ್ದಾರೆ. ಆಮೇಲೆ ಪೂಜೆ ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ಟೈಮ್ ಕಡಿಮೆ ಇರೋದ್ರಿಂದ ಅಮ್ಮ ಈ ರೀತಿ ಸಿಂಪಲ್ ಆಗಿ ಪೂಜೆ ಮಾಡಿ ಎಲ್ಲ ಮುಗಿಸಿದ್ರು. ನಾನು ಬಂದು ಸ್ವೀಟ್ ಎಲ್ಲ ಪ್ಯಾಕಿಂಗ್ ಮಾಡ್ತಾ ಇದ್ದೆ. ಕಸ್ಟಮರ್ಗೆ ನಾನು 2 o'clockವರೆಗೂ ಶಾಪ್ ತೆಗ್ದಿರ್ತೀನಿ. ಆಮೇಲೆ ಬಂದಮೇಲೆ ನಾನು ಅವ್ರಿಗೆಲ್ಲ ಹಂಚ್ಬೇಕು ಅಂದಿದ್ದಕ್ಕೆ ಬೂಂದಿ ತೊಗೊಂಬಂದಿದ್ರು. ಒಂದು 2.5 kg ಅಷ್ಟು, ಜಾಸ್ತಿ ಏನು ತೊಗೊಬಂದಿರಲಿಲ್ಲ. ನಾವು ಯಾವಾಗಲೂ ಸಿಂಪಲ್ಲಾಗೆ ಮಾಡೋದು. ಹಂಗಾಗಿ ಅದನ್ನು ಪ್ಯಾಕ್ ಮಾಡಿಬಿಟ್ಟು ಇಟ್ಟು ಹೋಗ್ಬಿಡೋಣ ಅಂದ್ಬಿಟ್ಟು ನಾನು ಪ್ಯಾಕ್ ಮಾಡಿಬಿಟ್ಟು ಎಲ್ಲ ರೆಡಿ ಮಾಡಿಬಿಟ್ಟು ನಾನು ಮನೆಗೆ ಹೋಗೋಣ ಅಂತ ಬಂದೆ. ಓಕೆ ಫ್ರೆಂಡ್ಸ್, ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ, ಎಲ್ಲ ಚೆನ್ನಾಗಾಯಿತು. ಇವಾಗ ನಾನು ಟಿಫನ್ ಮಾಡಿಕೊಂಡು ಮನೇಲಿ ಪೂಜೆ ಮಾಡಿಬಿಟ್ಟು ಮತ್ತೆ ನಾನು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಮ್ಮ ಕಡೆ ಎಲ್ಲ ಇದು ಸೋರೆಕಾಯಿನ ಬಾಗಿಲಿಗೆ ಹೊಡೆದ್ಬಿಟ್ಟು ಆಮೇಲೆ ದೋಸೆ ಮಾಡ್ತಾರೆ. ಈ ಹಬ್ಬಕ್ಕೆ ಕಂಪಲ್ಸರಿ ದೋಸೆ. ಹಳ್ಳಿ ಕಡೆ ಎಲ್ಲರ ಮನೆಯಲ್ಲೂ ಇದು ಯೂನಿಫಾರ್ಮ್ ಆಗಿರುತ್ತೆ ಈ ಹಬ್ಬದಲ್ಲಿ. ನಾನು ಹೊಡಿಬೇಕು ಅಂದ್ಬಿಟ್ಟು ಹೊಡೆದಿರೋದನ್ನೇ ಹೊಡಿತಾ ಇದ್ದಾನೆ. ಆಯಿತು ಫ್ರೆಂಡ್ಸ್, ಟೈಮ್ 1 o'clock ಆಯಿತು. ಇವಾಗ ಇಲ್ಲಿ ಒಬ್ಬರು ಪೂಜೆ ಮಾಡೋದಕ್ಕೆ ಅಂತ ಬಂದಿದ್ರು. ನಾನು ನಿಮಗೆ ತೋರಿಸೋಣ ಅಂದ್ಬಿಟ್ಟು ಬಂದೆ. ಹಾಗೇನೆ ನೋಡಿ ಫ್ರೆಂಡ್ಸ್, ಈ ರೀತಿ ಎಲ್ಲ ಎಡೆ ಇಟ್ಬಿಟ್ಟು ಅವ್ರು ಏನು ಮನೇಲಿ ಮಾಡಿರ್ತಾರೆ, ಅನ್ನ ಸಾಂಬಾರು ಆಗಿರ್ಬೋದು, ದೋಸೆ ಪಲ್ಯ ಆಗಿರ್ಬೋದು, ತಂದಿಲ್ಲಿ ಇಟ್ಬಿಟ್ಟು ಮತ್ತು ಪೂಜೆ ಮಾಡಿಬಿಟ್ಟು ಎಲ್ಲ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ಎಲ್ಲ ಪ್ರತಿ ಜನನೂ ಯಾವ್ಯಾರು ಹಸುಗಳನ್ನ ಸಾಕೊಂಡಿದ್ದಾರೆ ಅವರೆಲ್ಲರೂ ಈ ರೀತಿ ತಿಪ್ಪೆಗಳನ್ನ ಮಾಡಿಕೊಂಡು ಹಸು ಸಗಣಿ ಎಲ್ಲ ತಂದಿಲ್ಲಿ ಹಾಕ್ತಾ ಇರ್ತಾರಲ್ವ, ಅದು ಒಂದು ದೇವರೇ ಅಲ್ವಾ. ಅದು ಗೊಬ್ಬರ ಚೆನ್ನಾಗಿದ್ರೇ ತಾನೇ ಪೈರುಗಳೆಲ್ಲ ಚೆನ್ನಾಗಿ ಬರೋದು ಅಂದ್ಬಿಟ್ಟು ಪೂಜೆ ಮಾಡಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಗೊಬ್ಬರನೇ ಮೇಯ್ನು. ನಾವು ಅದನ್ನು ಸಹ ಹಳ್ಳಿ ಜನಗಳು ದೇವರು ಅಂತ ಪೂಜೆ ಮಾಡ್ತಾರೆ ಪ್ರತಿ ವರ್ಷವೂ ಈ ಹಬ್ಬಗಳಲ್ಲಿ. ನಾವು ರೈತರು ಮಕ್ಳುಗಳೇ ಆಗಿರೋದ್ರಿಂದ ಮೊದಲೆಲ್ಲ ನಮ್ಮ ಮನೆಗಳಲ್ಲೂ ಹಸುಗಳನ್ನೆಲ್ಲ ಸಾಕೊಂಡಿದ್ರು. ಅವಾಗೆಲ್ಲ ನಾವು ಈ ರೀತಿ ಎಲ್ಲ ಪೂಜೆ ಮಾಡಿ ನಮಗೂ ಅಭ್ಯಾಸ ಇದೆ ಊರಲ್ಲೆಲ್ಲ. ಇವಾಗಷ್ಟೇ ಇದೆಲ್ಲ ತಪ್ಪೋಗಿದೆ ಅಷ್ಟೇ. ನಾವು ಇದನ್ನೆಲ್ಲ ಮಾಡಲ್ಲ ಇವಾಗ. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನೋಡಿ ಟೈಮ್ 6 o'clock ಆಗಿದೆ. ಇವಾಗ ದೀಪ ಎಲ್ಲ ಹಚ್ಚೋಣ ಅಂದ್ಬಿಟ್ಟು, ಸಂಜೆ ದೀಪ ಹಚ್ಚೋಣ ಅಂದ್ಬಿಟ್ಟು ನಾನು ಏನು ರೆಡಿ ಮಾಡಿದ್ದೆ ಪ್ರೀವಿಯಸ್ ವೀಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ ಇದನ್ನೆಲ್ಲ ಡಿಸೈನ್ ಮಾಡೋದು. ಇವಾಗ ಆ ದೀಪಗಳನ್ನೆಲ್ಲ ಬತ್ತಿ ಹಾಕ್ಬಿಟ್ಟು ಮತ್ತು ಆಯಿಲೆಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ತಾಯಿದ್ದೀವಿ. ಅಮ್ಮ ಹೆಲ್ಪ್ ಮಾಡ್ತಾ ಇದ್ದಾರೆ ನನಗೆ. ಸಗಣಿ ಎಲ್ಲ ತಂದು ಕೆಳಗಡೆ ಇಡ್ತಾ ಇದ್ದಾರೆ. ಅದು ಆಯಿಲ್ ಏನಾದರೂ ಲೀಕ್ ಆದರೆ ಇದು ಚೆನ್ನಾಗಿರುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ ಅಂದ್ಬಿಟ್ಟು ಆಯಿಲೆಲ್ಲ ಸೋರಬಾರ್ದು ಅಂತ ನೋಡಿ ಸಗಣಿ ಹಾಕ್ಬಿಟ್ಟು ಬಾಳೆ ಎಲೆ ಮೇಲೆ ಇಟ್ಕೊಂಡು ಹೋಗಿ ಹೊರಗಡೆ ಇಡ್ತಾ ಇದ್ದಾರೆ. ಇವಾಗ ಈ ದೀಪಗಳನ್ನ ರೆಡಿ ಮಾಡಿಬಿಟ್ಟು ಮನೆ ಒಳಗಡೆ ನಮಗೆ ಎಲ್ಲಿ ಜಾಗ ಇದೆ ಅಲ್ಲಿಗೆಲ್ಲ ಇಡೋಣ, ಜೋಡಿಸೋಣ ಅಂದ್ಬಿಟ್ಟು ನಾನು ರೆಡಿ ಮಾಡ್ತಾಯಿದ್ದೀನಿ. ಮತ್ತು ಹೊರಗಡೆ ತುಂಬ ಗಾಳಿ ಇದೆ. ಹೊರಗಡೆ ದೀಪ ಇಟ್ಟರು ಉರಿಯಲ್ಲ, ಅದು ತೊಗೊಂಡೋಗಿ ಇಟ್ಟಿದ ತಕ್ಷಣ ಆರೋಗ್ಬಿಡುತ್ತೆ. ಸ್ವಲ್ಪ ಮೋಡ ಥರನೂ ಇದೆ ಇವತ್ತು, ನೋಡ್ಬೇಕು ಹೇಗಾಗುತ್ತೆ ಅಂದ್ಬಿಟ್ಟು. ಹಂಗಾಗಿ ನಾನೇನು ತುಂಬ ಜಾಸ್ತಿ ಏನು ದೀಪಗಳನ್ನ ಹಚ್ತಾ ಇಲ್ಲ. ಎಷ್ಟು ರೆಡಿ ಮಾಡಿದ್ದೀನಿ ಅಷ್ಟು ಮಾತ್ರ ಹಚ್ತೀನಿ. ಅದೇನಾದರೂ ಗಾಳಿ ಜಾಸ್ತಿ ಆದರೆ ಒಳಗಡೆ ತಂದಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ.
ನೋಡಿ ಸಗಣಿ ಕೆಳಗಡೆನೂ ಅಮ್ಮ ಅಲಂಕಾರ ಮಾಡ್ತಾ ಇದ್ದಾರೆ. ಸ್ವಲ್ಪ ಹೂವೆಲ್ಲ ತಂದ್ಬಿಟ್ಟು ಜೋಡಿಸಿದ್ರೆ ಚೆನ್ನಾಗಿ ಕಾಣಿಸುತ್ತಲ್ವ ಅಂದ್ಬಿಟ್ಟು ಜೋಡಿಸ್ತಾ ಇದ್ದಾರೆ. ಓಕೆ ಫ್ರೆಂಡ್ಸ್, ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಬಂದು ಲೇಟ್ ಆಯಿತು. ಟಿಫನ್ ತಿನ್ನೋದು ಅಂದ್ಬಿಟ್ಟು ಮಧ್ಯಾಹ್ನ ಯಾರು ಸರಿಯಾಗಿ ಊಟ ಮಾಡಿಲ್ಲ. ಇವಾಗ ಬೇಗ ನಾನು ಟಿಫನ್ ಊಟ ರೆಡಿ ಮಾಡಿಬಿಡೋಣ ಅಷ್ಟರಲ್ಲಿ, ಪೂಜೆ ಮಾಡೋ ಅಷ್ಟರಲ್ಲಿ ಅಂದ್ಬಿಟ್ಟು ರೆಡಿ ಮಾಡೋಕ್ಕೆ ಬಂದಿದ್ದೀನಿ. 1 ಗ್ಲಾಸ್ ಬಾಸುಮತಿ ರೈಸ್ ತೊಗೊಂಡಿದ್ದೀನಿ, ಇನ್ನೊಂದು ಗ್ಲಾಸು ಮಾಮೂಲಿ ಟಿಫನ್ ರೈಸೇ ತೊಗೊಂಡಿದ್ದೀನಿ. ಇವಾಗ ವೆಜಿಟೇಬಲ್ಸ್ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದ್ರ ಬಗ್ಗೆ ಇನ್ ಡೀಟೇಲ್ ನಾನು ಹೇಳೋಕ್ಕೆ ಹೋಗಲ್ಲ. ನೋಡಿ ಅಲ್ಲಿ ಸೋಯಾಬೀನ್ ನೆನೆಸಿಟ್ಟಿದ್ದೀನಿ, ಬಟಾಣಿ, ಒಣ ಬಟಾಣಿ. ನನಗೆ ಹಸಿ ಬಟಾಣಿ ಸಿಗಲಿಲ್ಲ ಅಂದ್ಬಿಟ್ಟು ಒಣ ಬಟಾಣಿ ಬೆಳಗ್ಗೆನೇ ನೆನೆಸಿಟ್ಟಿದ್ದೆ. ಸ್ವಲ್ಪ ಹಾಕಿದ್ದೀನಿ ವೆಜಿಟೇಬಲ್ಸ್ ಜೊತೆ ಕುರ್ಮಾಗೆ. ಇನ್ನೊಂದು ಸ್ವಲ್ಪನ ಗೀ ರೈಸ್ ಜೊತೆಗೆ ಆ್ಯಡ್ ಮಾಡೋಣ ಅಂತ ಎತ್ತಿಟ್ಟಿದ್ದೀನಿ. ನೋಡಿ ಸೋಯಾನ ನಾನು ಬಿಸಿ ನೀರಲ್ಲಿ ಉಪ್ಪು ಹಾಕ್ಬಿಟ್ಟು ನೆನೆಸಿಟ್ಕೊಂಡಿದ್ದೀನಿ 2 ಅವರ್ಸಿಂದ. ಇವಾಗ ಸ್ಪೈಸಸ್ ಎಲ್ಲ ಹಾಕೊಂಡು ನಾನು ಸ್ವಲ್ಪ ಪೇಸ್ಟ್ ಮಾಡ್ಕೊಬಂದ್ಬಿಡ್ತೀನಿ ಕಾಯಿ ತುರಿನ. ಅದು ಮತ್ತು ಸ್ವಲ್ಪ ಗಸಗಸೆ ಮತ್ತು ಗೋಡಂಬಿನ ನೆನೆಸಿಟ್ಟಿದ್ದೀನಿ. ಈ ಸ್ಪೈಸಸ್ ಜೊತೆ ಅದನ್ನು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ಇಟ್ಕೊತೀನಿ. ಮತ್ತು ಬೆಳ್ಳುಳ್ಳಿ ಬಂದುಬಿಟ್ಟು ಅದು ನಾಟಿ ಬೆಳ್ಳುಳ್ಳಿ ಆಗಿರೋದ್ರಿಂದ ನಾನು ಸಿಪ್ಪೆ ತೆಗಿಯೋಕ್ಕೆ ಹೋಗಲ್ಲ, ಹಾಗೆ ಹಾಕ್ತಾಯಿದ್ದೀನಿ. ಮತ್ತು ರೈಸ್ನ ನಾನು ವಾಶ್ ಮಾಡಿಬಿಟ್ಟು ನೆನ್ಸಕ್ಕೆ ಇಟ್ಕೊಂಡಿದ್ದೀನಿ 10 ಮಿನಿಟ್ಸ್ ಅದು ನೆನ್ಕೊಳ್ಳಿ ಅಂದ್ಬಿಟ್ಟು. ನೋಡಿ ಫ್ರೆಂಡ್ಸ್, ಅಮ್ಮ ದೀಪ ಅಂಟಿಸ್ತಾ ಇದ್ರೆ ಅದು ಎಲ್ಲ ಬಂದು ಇವನು ಹ್ಯಾಪಿ ಬರ್ಡೇ ಟು ಯು ಜಿ ಅಂತ ಉಫ್ ಮಾಡ್ಕೊಂಡು ಎಲ್ಲ ಆರಿಸ್ಕೊಂಡು ಬರ್ತಾ ಇದ್ದಾನೆ ಇವನು ಒಂದು ಕಡೆಯಿಂದ. ಎಲ್ಲೂ ದೀಪ ಹಚ್ಚಕ್ಕೆ ಬಿಡ್ತಾ ಇಲ್ಲ ಅಂದ್ಬಿಟ್ಟು ಕೂಗಾಡ್ತಾ ಇದ್ರು. ಅಮ್ಮ ಏನಕ್ಕೆ ಅಂತ ನೋಡಕ್ಕೆ ಬಂದರೆ ನೋಡಿ ಇವನು ಏನು ಮಾಡ್ತಾ ಇದ್ದಾನೆ ಇಲ್ಲಿ ಅಂತ. ನೋಡಿ ಎಲ್ಲ ಹೋಗಿಸ್ತಾ ಇದ್ದಾನೆ ಒಂದು ಕಡೆಯಿಂದ, ಹೊರಗಡೆನೂ ಹಾಗೆ ಮಾಡಿದ್ನಂತೆ. ಬರೋದು ಬಂದೆಲ್ಲ ಉಫ್ ಮಾಡೋದು, ಹ್ಯಾಪಿ ಬರ್ಡೇ ಅಂತ ಕ್ಲಾಪ್ಸ್ ಹಾಕೋದು, ಈ ಥರ ಮಾಡ್ತಾ ಇದ್ದಾನೆ ಇವನು. ನೋಡಿ ಫ್ರೆಂಡ್ಸ್ ಯಾವ ರೀತಿ ಮಾಡ್ತಾ ಇದ್ದಾನೆ ಅಂತ. ಓಕೆ, ಟೈಮ್ ಆಲ್ರೆಡಿ 6:30 ಆಗ್ತಾ ಬಂತು ನೋಡಿ ಫ್ರೆಂಡ್ಸ್. ಇವಾಗೆಲ್ಲ ಆಯಿತು, ಪೂಜೆ ಮಾಡೋಣ ಅಂದ್ಬಿಟ್ಟು ದೀಪ ಹಚ್ಚಿದ್ದಾರೆ. ಹೊರಗಡೆ ಎಲ್ಲ ದೀಪ ಜೋಡಿಸ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಪೂಜೆ ಮಾಡಬೇಕು. ನೋಡಿ ಸಿಂಪಲಾಗಿ ರೆಡಿ ಮಾಡಿದ್ದೀವಿ. ಮನೇಲಿ ಏನು ಮಾಡಿದ್ವಿ ಅದನ್ನೇ ಇಟ್ಟಿದ್ವಿ. ಮಾರ್ನಿಂಗು ನಾನು ದೋಸೆ ಪಲ್ಯ ಇಟ್ಬಿಟ್ಟು ಪೂಜೆ ಮಾಡಿದ್ವಿ. ಇವಾಗ ಮಾಮೂಲಿ ಅದೆಲ್ಲ ತೆಗೆದೆ ಅದನ್ನು. ನೋಡಿ ಫ್ರೆಂಡ್ಸ್, ಹೊರಗಡೆ ಪಟಾಕಿ ತುಂಬ ಸೌಂಡ್ ಬರ್ತಾ ಇತ್ತು, ಮೇಲೆಲ್ಲ ಬರ್ತಾ ಇದೆಯಲ್ಲ ಅಂದ್ಬಿಟ್ಟು ನೋಡೋಣ ಅಂತ ಬಂದೆ. ಹಸ್ಬೆಂಡ್ ಅಲ್ಲಿ ಮಗನ ಕರ್ಕೊಂಡು ಹೋಗಿದ್ದಾರೆ ತೋರ್ಸೋದಕ್ಕೆ. ಪಟಾಕಿ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮೇಲೆ ಅಂದ್ಬಿಟ್ಟು. ನೋಡಿ ಫ್ರೆಂಡ್ಸ್, ನಾನು ಗ್ರಿಲ್ಸ್ ಹಾಕಿದ್ಮೇಲೆ ಹೊರಗಡೆ ತೋರ್ಸೋಕ್ಕಾಗಿರಲಿಲ್ಲ. ಇವಾಗ ಈ ರೀತಿ ಆಗಿದೆ, ಪೇಂಟಿನ ಆಗಿಲ್ಲ. ಸೊ ಹಂಗಾಗಿ ಬೇರೆ ಬಟ್ಟೆಗಳನ್ನೆಲ್ಲ ಹಾಕೊಂಡು ಅಲ್ಲಿ ಬಂದರೆ ಟಚ್ ಆದರೆ ಸಾಕು, ಅದು ಮಸಿ ಥರ ಎಲ್ಲ ಸ್ಪ್ರೆಡ್ ಆಗುತ್ತೆ. ನಾನೇನು ಇವಾಗ ಬಟ್ಟೆ ಎಲ್ಲ ಚೇಂಜ್ ಮಾಡೋಕ್ಕೆ ಹೋಗಲಿಲ್ಲ. ಇವಾಗ ಹಂಗೇನೆ ದೀಪ ಹಚ್ಚಿದ್ದೀವಿ, ಪೂಜೆ ಎಲ್ಲ ಮುಗಿಸಿದ್ವಿ. ಅಮ್ಮನೂ ಬೆಳಗ್ಗೆಯಿಂದ ಶಾಪ್ ಹತ್ರ ಪೂಜೆ, ಮತ್ತು ಮನೆ ಹತ್ರ ಬಂದಮೇಲೆ ಮತ್ತೆ ಮಧ್ಯಾಹ್ನ ಎಲ್ಲ ಅವ್ರ ಜಮೀನ್ ಹತ್ರ ಎಲ್ಲ ಹೋಗಿ ಬಂದರು ಪೂಜೆ ಮಾಡ್ಕೊಂಬರೋಕ್ಕೆ ಅಂತ, ಮಾವಂಗೆ ಪೂಜೆ ಮಾಡೋದಕ್ಕೆ ಅಂತ. ಅಲ್ಲೆಲ್ಲ ಹೋಗಿ ಬಂದು ಸುಸ್ತಾಗಿದ್ದಾರೆ. ಇವಾಗ ಅವನ ಜೊತೆ ಕಿರ್ಚಾಡಿ ದೀಪ ಎಲ್ಲ ಹೋಗಿಸ್ತಿದ್ದಾನೆ ಅಂದ್ಬಿಟ್ಟು ಸುಸ್ತಾಗಿ ಕೂತ್ಕೊಂಡಿದ್ದಾರೆ. ನೋಡಿ ಪಪ್ಪನ ತಲೆ ಮೇಲೆ ಕೂತ್ಕೊಂಡು, ಅವನು ಹೆಗ್ಲ ಮೇಲೆ ಕೂತ್ಕೊಂಡು ಪಟಾಕಿ ಹೊಡಿತೀನಿ ಅಂತ ಹೊಡಿತಾ ಇದ್ದಾನೆ. ಇಳಿಸ್ಬಿಡಿ ಅವನ್ನ, ಆಮೇಲೆ ತಲೆ ಮೇಲೆ ಏನಾದರೂ ಹಾಕ್ಬಿಟ್ಟು ಸುಟ್ಬಿಡ್ತಾನೆ ಅಂತ ಹೇಳ್ತಾ ಇದ್ದೀನಿ. ಏನು ಮಾಡಲ್ಲ ಅಂತ ಕೂರಿಸ್ಕೊಂಡು ಇಟ್ಕೊಂಡಿದ್ದಾರೆ. ಅವಳು ಮಗಳಿಗೆ ತುಂಬ ಭಯ. ನೋಡಿದ್ರೆ ಪಟಾಕಿ ತರಿಸೋವರೆಗೂ ಬಿಡಲಿಲ್ಲ, ಗಲಾಟೆ ಮಾಡಿ ತರಿಸಿದ್ಲು. ನನ್ನ ಮಕ್ಕಳಿಗೆ ನಾನು ಸೌಂಡ್ ಪಟಾಕಿ ಎಲ್ಲ ತರಿಸಲ್ಲ ಯಾವಾಗ್ಲೂ. ಇಷ್ಟೇ ಸುಸುರು ಬತ್ತಿ ಮತ್ತು ಈ ಥರ ಪಟಾಕಿಗಳನ್ನ ಮಾತ್ರ ತರಿಸೋದು. ಓಕೆ ಫ್ರೆಂಡ್, ಬನ್ನಿ ಒಳಗಡೆ ನಾನು ಲೈಟೆಲ್ಲ ಆಫ್ ಮಾಡಿದ್ದೀನಿ. ನಾವೆಷ್ಟು ಸಿಂಪಲ್ಲಾಗಿ ದೀಪ ಹಚ್ಚಿ ಇಟ್ಟಿದ್ದೀವಿ ಅಂತ ತೋರಿಸ್ತೀನಿ. ದೇವ್ರ ಮನೇಲಿ ಲೈಟ್ ಒಂದು ಆನ್ ಮಾಡಿದ್ದೀನಿ, ಮತ್ತು ನಾನು ರೆಡಿ ಮಾಡಿದಂತಹ ದೀಪಗಳನ್ನ ಹಚ್ಚಿಟ್ಟಿದ್ದೀನಿ. ಅದರಲ್ಲಿ ಹೇಗೆ ಕಾಣಿಸ್ತಾ ಇದೆ ಅಂದ್ಬಿಟ್ಟು ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ. ನಾವು ಸಿಂಪಲ್ಲಾಗಿ ಪೂಜೆ ಮಾಡೋದು ಯಾವಾಗ್ಲೂ. ತುಂಬ ಗ್ರ್ಯಾಂಡಾಗೆಲ್ಲ ಏನು ಜಾಸ್ತಿ ಎಲ್ಲ ಹೂವು ಎಲ್ಲ ಹಾಕಿ ಎಲ್ಲ ಮಾಡಲ್ಲ, ಮನೇಲಿ ಇರೋದನ್ನೇ ಹಾಕ್ಬಿಟ್ಟು ಮಾಡಿದ್ದೀವಿ. ನೋಡಿ ಹಾಗೆ ರೂಮಿಗೆ ಬಂದರೆ ಇಲ್ಲೊಂದು ಬಟರ್ಫ್ಲೈದು ಲೈಟ್ಸ್ ಇತ್ತು, ಲಾಸ್ಟ್ ಇಯರ್ ತೊಗೊಬಂದಿದ್ದು. ಹೊರಗಡೆ ಹಾಕಿರೋದು ಅಷ್ಟೇ, ಲಾಸ್ಟ್ ಇಯರ್ ತೊಗೊಬಂದಿದ್ದು ಇತ್ತು ಅಂದ್ಬಿಟ್ಟು ಅದನ್ನು ಈ ರೀತಿಯಾಗಿ ಹಾಕಿದ್ದೀವಿ. ಡ್ರೆಸ್ಸಿಂಗ್ ಟೇಬಲ್ ಹತ್ರ ಮಿರರ್ ಸುತ್ತ ಹಾಕ್ಕೊಂಡಿದ್ದೀವಿ. ನೀವೆಲ್ಲರೂ ಹೇಗೆ ಹಬ್ಬ ಆಚರಿಸಿದ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ನನಗೆ ಹೇಳಿ ಫ್ರೆಂಡ್ಸ್. ನಾವು ಈ ರೀತಿಯಾಗಿ ಆಚರಿಸಿದ್ದೀವಿ ನೋಡಿ. ಮತ್ತು ಪಟಾಕಿ ಹೊಡೆಯೋಣ ಅಂದ್ಬಿಟ್ಟು ಹೊರಗಡೆ ಬಂದರು ಮಕ್ಳುಗಳು. ಅವಳು ತುಂಬ ಭಯ ಪಡ್ತಾ ಇದ್ದಾಳೆ, ಆದರೂ ಹಿಡ್ಕೊಂಡು ಹೊಡಿ ಅಂತ ಓಡಿಸ್ತಾ ಇದ್ದಾರೆ. ಅವನೇನು ಭಯ ಪಡಲ್ಲ ಮಗ, ಅವನಿನ್ನೂ ಚಿಕ್ಕವನಾಗಿರೋದ್ರಿಂದ. ಇವಳಿಗೆ ದೊಡ್ಡವಳಾದ್ರೂ ಇವಳು ಲಾಸ್ಟ್ ಇಯರಿಂದ ಹೊಡಿತಾ ಇದ್ದಾಳೆ, ಆದ್ರೂ ಭಯ ಇವಳಿಗೆ. ಓಕೆ ಬನ್ನಿ ಫ್ರೆಂಡ್ಸ್, ನಾನು ಇವಾಗ ಇದು ಕುರ್ಮಾರಿಗೆ ರೆಡಿ ಮಾಡಿಬಿಟ್ಟೋಣ, ಮಕ್ಳುಗಳೆಲ್ಲ ಆಟ ಆಡ್ಕೊಳ್ಳಿ ಅಂದ್ಬಿಟ್ಟು ಒಳಗಡೆ ಬಂದೆ.
ಮತ್ತು ಹೂಕೋಸು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಕುರ್ಮಾ. ನಾನು ಹೂಕೋಸು ಇರಲಿಲ್ಲ, ನವಿಲುಕೋಸು ಇತ್ತು, ತಗೊಬಂದು ಹಾಕಿದ್ದೀನಿ. ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ, ಅದ್ರ ಫ್ಲೇವರ್ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಕುರ್ಮಾದೆಲ್ಲ ನನಗೆ ಯಾರಿಗಾದ್ರೂ ಯಾವ ರೀತಿ ಮಾಡಿದ್ರಿ ಫುಲ್ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ನೆಕ್ಸ್ಟ್ ಮಾಡೋವಾಗ ನಾನು ಅದನ್ನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಾಗುತ್ತೆ ಇದು ಗೀ ರೈಸ್ ಜೊತೆಗೆ. ನೀವೊಂದ್ಸಲ ಮಾಡಿ ಟ್ರೈ ಮಾಡಿ ನೋಡಿ. ಆಯ್ತಿದ್ದು ಇವಾಗ ಪೇಸ್ಟ್ ಮಾಡಿದ್ದ ಇದನ್ನೆಲ್ಲ ಸ್ಪೈಸಸ್ನೆಲ್ಲ ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ವೆಜಿಟೇಬಲ್ಸ್ ಹಾಕ್ಬಿಟ್ಟು ಮತ್ತು ಸೋಯಾಬೀನ್ ಹಾಕ್ಬಿಟ್ಟು ಕ್ಲೋಸ್ ಮಾಡ್ತೀನಿ. ಇದ್ರ ಕೆಲಸ ಇಷ್ಟೇ. ಒಂದು 10 ಮಿನಿಟ್ಸ್ ಬಿಟ್ಕೊಂಡು ರೈಸ್ಗೆ ರೆಡಿ ಮಾಡ್ಕೊಳ್ತೀನಿ. ಹೊರಗಡೆ ಹೋಗಿ ಬರೋಣ, ಇನ್ನೊಂದು ಸ್ವಲ್ಪ ಹೊತ್ತು ಮಕ್ಳ ಜೊತೆ ಆಟ ಆಡೋದನ್ನೆಲ್ಲ ನೋಡಿಕೊಂಡು ಅಂತ ಹೋಗ್ತಾ ಇದ್ದೀನಿ. ಮತ್ತು ಹಸಿಮೆಣ್ಸಿಕಾಯಿ ಸ್ವಲ್ಪ ಹಾಕಿದ್ದೆ. ಅಮ್ಮ ಗ್ಯಾಸ್ಟ್ರಿಕ್ ಅವ್ರಿಗೆ ಎದೆ ಉರಿಯುತ್ತೆ ಅಂತಾರೆ ಯಾವಾಗಲೂ. ನಾನು ಅದಕ್ಕೆ ಸ್ಪೈಸಸ್ ಜಾಸ್ತಿ ಯೂಸ್ ಮಾಡಲ್ಲ. ಹಸಿಮೆಣ್ಸಿಕಾಯಿ ಸ್ವಲ್ಪ ಹಾಕಿದ್ದೆ. ಇವಾಗ ಸ್ವಲ್ಪ ಅಚ್ಕಾರದ ಪುಡಿನೂ ಧನಿಯಾ ಪುಡಿ ಸ್ವಲ್ಪ ಹಾಕ್ತಾ ಇದ್ದೀನಿ ಇದಕ್ಕೆ. ತರಿಸೋರ್ಗು ಹಠ ಮಾಡ್ಕೊಂಡು ತರಿಸ್ತಾಳೆ. ಹೊಡಿಬೇಕಾದ್ರೆ ಒಂದು ಸ್ವಲ್ಪನೂ ಹೊಡಿಯಲ್ಲ ಪಟಾಕಿಗಳನ್ನ. ಎದ್ರುಕೊಂಡು ಹಿಂದೆ ಹೋಗ್ತಾ ಇದ್ದಾಳೆ. ಬಾ ಏನಾಗಲ್ಲ ಅಂದ್ರು ನೋಡಿ. ಓಕೆ ಫ್ರೆಂಡ್ಸ್, ನಾನಿವಾಗ ಒಳಗಡೆ ಹೋಗ್ತಾ ಇದ್ದೀನಿ ಗೀ ರೈಸ್ ರೆಡಿ ಮಾಡೋಣ ಅಂದ್ಬಿಟ್ಟು. ಇದು ಅಷ್ಟೇ, ಇದಂತೂ ತುಂಬಾ ಬೇಗ ಆಗುತ್ತೆ. ಸ್ವಲ್ಪ ತುಪ್ಪ ಹಾಡ್ ಮಾಡಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಆಯಿಲು ಸ್ವಲ್ಪ ತುಪ್ಪ ಎರಡೂ ಹಾಕಿದ್ದೀನಿ. ಇವಾಗ ಸ್ಪೈಸಸ್ಸು ಮತ್ತು ಅದ್ರ ಜೊತೆಗೆ ಸ್ವಲ್ಪ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ. ನಾನು ಬೆಳ್ಳುಳ್ಳಿ ಆ್ಯಡ್ ಮಾಡ್ತಾ ಇಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾ ಇರೋದ್ರಿಂದ. ಪುದೀನೂ ಸ್ವಲ್ಪ ಇದ್ರ ಜೊತೆಗೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆಲಿ ಫ್ರೈ ಆದರೆ ಪುದೀನ ತುಂಬ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅದ್ರದ್ದು. ನೋಡಿ, ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಇದ್ರದ್ದು ಇಷ್ಟೇ. ಒಂದೆರಡು ಹಸಿಮೆಣ್ಸಿಕಾಯಿ ಹೆಚ್ಚಿಬಿಟ್ಟು ಹಂಗೆ ದಪ್ಪಗೆ ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಕಾಯಿ ಹಾಲು, ನಾನು ತೆಗೆದಿಟ್ಕೊಂಡಿರೋ ಅಂಥ ಕಾಯಿ ಹಾಲನ್ನ ಆ್ಯಡ್ ಮಾಡ್ತೀನಿ ಇವಾಗ. ನೋಡಿ ಫ್ರೆಂಡ್ಸ್, ಬಟಾಣಿ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ ರೈಸಿಗೆ ಹಾಕ್ತೀನಿ ಅಂದ್ಬಿಟ್ಟು ಇವಾಗ ಹಾಕ್ತಾ ಇದ್ದೀನಿ ಅದನ್ನು. ಮತ್ತು 2 ಪಾವ್ ಅಕ್ಕಿಗೆ 2 ಗ್ಲಾಸ್ ಅಕ್ಕಿ ರೈಸ್ ತೊಗೊಂಡಿರೋದ್ರಿಂದ ನಾನು ಅದಕ್ಕೆ 2 ಗ್ಲಾಸಷ್ಟು ಕಾಯಿ ಹಾಲನ್ನ ಹಾಕ್ತಾ ಇದ್ದೀನಿ. 2 ಗ್ಲಾಸು ನೀರನ್ನ ಹಾಕ್ತೀನಿ. ಅರ್ಧ ಭಾಗ ಕಾಯಿನಲ್ಲಿ ತೆಗೆದಿರೋಂಥ ಹಾಲು ಇದು. ಕಾಯಿ ಹಾಲು ಹಾಕಿದರೆ ಗೀ ರೈಸ್ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ನೀವು ಮದುವೆ ಮನೆಗಳಲ್ಲೆಲ್ಲ ಹಿಂದೆ ಎಲ್ಲ ತುಂಬ ಜಾಸ್ತಿ ಗೀ ರೈಸೇ ಯೂಸ್ ಮಾಡ್ತಾ ಇದ್ದಿದ್ದು ಮದುವೆಗಳಿಗೆ. ಅವಾಗೆಲ್ಲ ಇದೇ ಥರ ಇರ್ತಾ ಇತ್ತು. ಅದು ಸೇಮ್ ಇದು ಅದೇ ಥರ ಬರುತ್ತೆ. ತುಂಬ ಚೆನ್ನಾಗಾಗುತ್ತೆ ಗೀ ರೈಸು. ಫ್ರೆಂಡ್ಸ್, ಇದ್ರ ಕೆಲಸ ಇಷ್ಟೇ. ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಇವಾಗ ಕ್ಯಾಪ್ ಕ್ಲೋಸ್ ಮಾಡ್ತೀನಿ. ಇದು ರೆಡಿ ಆಗುತ್ತೆ ಬೇಗ. ಆಮೇಲೆ ಎಲ್ಲರೂ ಬೇಗ ಊಟ ಮಾಡೋಣ ಅಂದ್ಕೊಂಡಿದ್ದೀವಿ ಇವತ್ತು. ಬನ್ನಿ, ನಾನು ಏನೇನು ಹಬ್ಬಕ್ಕೆಲ್ಲ ಏನೇನು ಮಾಡಿದ್ದೆ ಸಿಂಪಲ್ಲಾಗಿ ಅಂದ್ಬಿಟ್ಟು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಕೋಸಂಬರಿ ಮಾಡಿದ್ದೆ ಸ್ವಲ್ಪ. ಅದ್ರ ಜೊತೆಗೆ ಮಾರ್ನಿಂಗೇನೆ ದೋಸೆ ಮಾಡಿದ್ವಿ. ಇವಾಗ ಬಿಸಿದು ಇನ್ನೊಂದು ಹಾಕಿಸ್ಕೊಂಡ್ರು, ಹಂಗಾಗಿ ಅದ್ರ ಜೊತೆ ಅದನ್ನು ತೋರಿಸ್ತಾ ಇದ್ದೀನಿ. ದೋಸೆ ಜೊತೆಗೆ ಸೋರೆಕಾಯಿ ಪಲ್ಯ ಮಾಡಿದ್ವಿ. ಮತ್ತು ಮನೆಯಲ್ಲೇ ಮಾಡಿದಂಥ ಎಳ್ಳಿಕಾಯಿ ಉಪ್ಪಿನಕಾಯಿ. ಆಮೇಲೆ ಬಾಳೆದೆಲೆ ಬಂದ್ಬಿಟ್ಟು ನಮ್ಮ ಮನೆ ಹತ್ರನೇ ಸಿಗುತ್ತೆ ಫ್ರೆಂಡ್. ಹಂಗಾಗಿ ನಾವು ಹಬ್ಬದ ದಿನ ಯಾಕೆ ಅದನ್ನ ಯೂಸ್ ಮಾಡ್ಕೋಬಾರ್ದು. ಹಸ್ಬೆಂಡ್ ಯಾವಾಗಲೂ ಟಿಫನ್ ಪಲಾವ್ ಎಲ್ಲ ಮಾಡಿದಾಗ ತಗೊಬರ್ತಾ ಇರ್ತಾರೆ. ಇವತ್ತು ಹಬ್ಬ ಆಗಿರೋದ್ರಿಂದ ಅದರಲ್ಲೇ ಊಟ ಮಾಡೋಣ ಅಂದ್ಬಿಟ್ಟು ಕೂತ್ಕೊಂಡಿದ್ದೀವಿ. ನೋಡಿ, ಕುರ್ಮಾ ರೆಡಿ ಮಾಡಿದೆ. ತುಂಬ ಚೆನ್ನಾಗಿ ಫ್ಲೇವರ್ ಬರ್ತಾ ಇತ್ತು ಘಮ ಅದ್ರದ್ದು. ಗೀ ರೈಸ್ ಅಷ್ಟೇ, ತುಂಬ ಉದುದ್ರಾಗ ತುಂಬ ಚೆನ್ನಾಗಾಗಿತ್ತು. ಕಜ್ಜಾಯ ಮನೇಲಿ ಮಾಡಿದ್ದು, ಇದನ್ನು ತೋರಿಸಿದ್ದೀನಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ.
ಯಾರಾದರೂ ನೋಡಿಲ್ಲ ಅಂದರೆ ಮೇಲ್ಗಡೆ ಕಾರ್ಡ್ಸ್ ಹಾಕ್ತಾ ಇರ್ತೀನಿ, ಹೋಗಿ ನೋಡಿ. ಓಕೆ ಫ್ರೆಂಡ್ಸ್, ನಮ್ಮ ಮನೆ ಹಬ್ಬ ಈ ರೀತಿಯಾಗಿ ಆಯಿತು. ಇವಾಗ ಟೈಮ್ 8:45 ಆಗ್ತಾ ಬಂತು. ಬೇಗನೆ ಊಟ ಮಾಡ್ಬಿಡೋಣ, ಲೇಟೇ ಯಾವಾಗಲೂ ಊಟ ಮಾಡೋದು, ಇವತ್ತು ಬೇಗ ಊಟ ಮಾಡ್ಬಿಡೋಣ ಅಂತ ಕೂತ್ಕೊಂಡಿದ್ದೀವಿ. ಮಗ ನಾನು ತಿಂತೀನಿ ಅಂತ ಪ್ಲೇಟಿಗೆ ಹಾಕಿಸ್ಕೊಂಡು ತಿಂತಾ ಇದ್ದಾನೆ ಇವತ್ತೆಲ್ಲ. ಮಗಳು ನಾನು ಟಿ ವಿ ನೋಡ್ಕೊಂಡು ತಿನ್ನಬೇಕು ಅಮ್ಮ, ಇಲ್ಲಿಗೆ ಹಾಕೋ ಬನ್ನಿ ಅಂದ್ಲು. ಹಂಗಾಗಿ ಅವಳಿಗೆ ಎಲೆ ಮೇಲೆಲ್ಲ ಹಾಕೋ ಬಂದರೆ ಅವಳು ತಿನ್ನಲ್ಲ ಸರಿಯಾಗಿ ಅಂದ್ಬಿಟ್ಟು ಪ್ಲೇಟ್ ಮೇಲೆ ಎಲೆ ಹಾಕ್ಬಿಟ್ಟು ಮತ್ತೆ ಮುತ್ಕೋದೆ ಎಲೆ ಅಂತ ಈ ಕಡೆ ಎಲ್ಲ ಎಲೆಗಳು ಫಂಕ್ಷನ್ ಎಲೆಗಳೆಲ್ಲ ಹಿಂದೆ ರೆಡಿ ಮಾಡ್ತಾ ಇದ್ರು. ಆ ಥರ ಎಲೆಗಳನ್ನ ಜಮೀನ್ ಹತ್ರ ಹೋಗಿದ್ರು ಅಂದ್ಬಿಟ್ಟು ತಗೊಬಂದಿದ್ರು, ಅದಕ್ಕೆ ಹಾಕೊಡ್ತಾ ಇದ್ದೀನಿ ಅವಳಿಗೆ. ನಿಮಗೆಲ್ಲ ಇವತ್ತಿನ ನಮ್ಮನೆ ಹಬ್ಬದ ಆಚರಣೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ಯೂಸ್ಫುಲ್ ವ್ಲಾಗ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್, ಆಲ್ ಆಫ್ ಯು, ಬಾಯ್.